ಬಿಜೆಪಿಯಲ್ಲಿ ರೆಬಲ್ ನಾಯಕರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ರೆಬಲ್ ನಾಯಕರು ಫುಲ್ ತಂಡ ಹುಡುತಿದ್ದಾರೆ. ಎಲ್ಲರೂ ದೆಹಲಿ ಯಾತ್ರೆಗೆ ಬ್ರೇಕ್ ಅನ್ನ ಹಾಕಿಬಿಟ್ಟಿದ್ದಾರೆ. ರೆಬಲ್ ನಾಯಕರು ಪದೇ ಪದೇ ಹೈಕಮಾಂಡ್ ಭೇಟಿ ಹೋಗದಂತೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯ ರೆಬಲ್ ನಾಯಕರು ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಈ ಕಾರ್ಯವೈಖರಿ ನೋಡಿ ಇಷ್ಟವಾಗದಿದ್ರೂ ಕೂಡ ಮೌನವಾಗೇ ಇದ್ದಾರೆ. ಪ್ರತಿರೋಧಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಬಹಿರಂಗ ಹೇಳಿಕೆಯನ್ನ ಕೊಡಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಬಿವೈವಿ ಇರ್ಬೋದು, ಬಿಎಸ್ವೈ ವಿರುದ್ಧ ರೆಬಲ್ಸ್ ನಾಯಕರು ಮೌನವಾಗಿಯೇ ಸಿಡಿಮಿಡಿಯನ್ನಾಗೊಳ್ಳುತ್ತಿದ್ದಾರೆ. ಇದರ ಜೊತೆಯಲ್ಲಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ಉಚ್ಚಾಟನೆಯ ತೂಗುಗತ್ತಿ ಕಾಣಿಸ್ತಿದೆ. ಹೀಗಾಗಿ ಬಂಡಾಯದ ನಾಯಕರು ಯಾರ್ಯಾರಿದ್ರು, ಸಿಡಿದೆದ್ದಿದ್ರು, ಅಸಮಾಧಾನಗಳಿತ್ತು, ಇವರೆಲ್ಲರೂ ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಇನ್ನು ಅಶಸ್ತಿನ ನಡವಳಿಕೆ, ಮಿತಿ ಮೀರಿದ ಈ ಎಲ್ಲ ಅಸಮಾಧಾನಗಳು ಹೊರಗಾಗ್ತಿದ್ರು. ಬಹಿರಂಗ ಹೇಳಿಕೆಯಿಂದ ಎಲ್ಲಾದರೂ ಪಕ್ಷದಿಂದ ಉಚ್ಚಾಟನೆಯಾಗ್ಬಿಡ್ತೀವಿ ಎನ್ನುವಂತ ಭಯ ಕೂಡ ಒಂದು ಕಡೆ ಇದೆ. ಹೇಗಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರೀತಿಯಲ್ಲಿ ವರ್ತಿಸಿದ್ರೆ ನಮಗೂ ಕೂಡ ಅಂಥದ್ದೇ ಉಚ್ಚಾಟನೆಯ ಬಿಸಿ ಬರುತ್ತೆ ಅಂತ ಸೈಲೆಂಟ್ ಆದ್ರ. ಹೀಗಾಗಿ ಹೈಕಮಾಂಡ್ ಭೇಟಿಗೆ ತೆರಳದಂತೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮೇ 4ರಂದು ಉಪಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಈ ರಿಸಲ್ಟಿನ ಬಳಿಕ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮತ್ತೆ ಎಲ್ಲಾದರೂ ಮುನ್ನುಡಿಯನ್ನ ಬರೀತಾರಾ? ಅಲ್ಲಿವರೆಗೂ ಕಾದು ನೋಡುವ ತಂತ್ರದ ಮೊರೆಗೆ ಹೋದಂತೆ ಕಾಣಿಸ್ತಿದೆ. ಎಲ್ಲಾದರೂ ಹೈಕಮಾಂಡ್ ನಾಯಕರೇ ಬುಲಾವ್ ಕೊಟ್ಟಿದ್ರೆ ಬಿಜೆಪಿಯ ಅಸಮಾಧಾನಿತ ಜೊತೆಯಲ್ಲಿ ಆಕ್ರೋಶಭರಿತವಾಗಿರುವಂತ ಅತೃಪ್ತ ನಾಯಕರೇನಿದ್ದಾರೆ, ರೆಬಲ್ಸ್ ತಂಡ, ಇವರೆಲ್ಲ ದೆಹಲಿಯತ್ತ ಮುಖ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.